ನಮಸ್ಕಾರ. ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ LMS ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಈ ಸೆಷನ್ನಲ್ಲಿ ಡಿಸೈನ್ ಆಫ್ ಸಿಂಗ್ಲಿ ರಿಇನ್ಫೋರ್ಸ್ಡ್ ಕ್ಯಾಂಟಿಲಿವರ್ ಬೀಮ್ ಬಗ್ಗೆ ಸ್ಟಡಿ ಮಾಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕ್ಯಾಂಟಿಲಿವರ್ ಕ್ವೆಶನ್ ಬಂದು ಡಿಸೈನ್ ಎ ಕ್ಯಾಂಟಿಲಿವರ್ ಬೀಮ್ ಟು ಸೂಟ್ ದ ಫಾಲೋಯಿಂಗ್ ಡೇಟಾ. ಎಫೆಕ್ಟಿವ್ ಸ್ಪ್ಯಾನ್ ಈಕ್ವಲ್ ಟು 3.5 ಮೀಟರ್, ಲೈವ್ ಲೋಡ್ ಈಕ್ವಲ್ ಟು 15 kN per meter, M25 grade concrete, Fe 500 steel, effective cover 50 mm. Okay, these are all the given data. ಇದನ್ನು ನಾವು ನೊಟೇಷನ್ ಮತ್ತು ನಮಗೆ ಬೇಕಾಗಿರೋ ಯೂನಿಟ್ಗಳಿಗೆ ಇದನ್ನು ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳೋಣ. Okay, first point, the type of beam is cantilever beam carrying a UDL. Next, effective span ಅನ್ನು ಡೈರೆಕ್ಟಾಗಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. effective span or length equal to 3.5 meter, in terms of mm 3500. Next, live load ಅನ್ನು 15 kN ಅಂತ ಮೆನ್ಷನ್ ಮಾಡಿದರೆ, it is also called as a imposed load, that is 15 kN per meter. Next, grade of concrete M25 ಅಂತ ಮೆನ್ಷನ್ ಮಾಡಿದರೆ, ನಾವು ಅದನ್ನು ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ FCK ಈಕ್ವಲ್ ಟು 25 kN per mm ನಲ್ಲಿ ಇದನ್ನು ನೋಟ್ ಡೌನ್ ಮಾಡಿದ್ದೀವಿ. ನೆಕ್ಸ್ಟ್, Fe 500 ಸ್ಟೀಲ್, ಗ್ರೇಡ್ ಆಫ್ ಸ್ಟೀಲ್ ಕೊಟ್ಟಿದ್ದಾರೆ. ಇದನ್ನು ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಆಫ್ ಸ್ಟೀಲ್ Fi ಈಕ್ವಲ್ ಟು 500 N per mm² ಅಲ್ಲಿ ಇದನ್ನು ನೋಟ್ ಡೌನ್ ಮಾಡಿದ್ದೀವಿ. ಹಾಗೆ ಈ ಪ್ರಾಬ್ಲಮಲ್ಲಿ ಎಫೆಕ್ಟಿವ್ ಕವರ್ನ ಅವರೇ ಮೆನ್ಷನ್ ಮಾಡಿದ್ದಾರೆ, ದಟ್ ಈಸ್ 50 mm. ಓಕೆ, ಡಿಸೈನ್ ಸ್ಟೆಪ್ಸನ್ನು ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಈಸ್ ಸೈಜ್. ಇಲ್ಲಿ ಕೋಡ್ ಪ್ರಾವಿಷನ್ಸ್ ಪ್ರಕಾರ ಸೈಜನ್ನು ನಾವು ಫೈಂಡ್ ಔಟ್ ಮಾಡೋಣ. ಅಟ್ ಫಸ್ಟ್ ಸ್ಟೆಪ್, the effective depth is identified for cantilever beam. The relation is span divided by 7. Span ಅನ್ನು ಮೆನ್ಷನ್ ಮಾಡಿದ್ದಾರೆ ಅವರು in terms of effective length, that is 3500. ಇದನ್ನು mm ಯೂನಿಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಡಿವೈಡೆಡ್ ಬೈ 7, then we will get answer 500 mm. In next step, we want to calculate overall depth, capital D. Overall depth, capital D, equal to small d effective depth plus effective cover. Effective depth 500 ಅಂತ ಫೈಂಡ್ ಔಟ್ ಮಾಡಿದ್ದೀವಿ. Effective cover, it is already given in the data, that is 50 mm. By adding this, we get answer 550 mm overall depth. For breadth, we need to assume that the thickness of the wall is 230. Therefore, B, small b equal to 230 mm ಅಂತೇಳಿ ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡ್ತಾ ಇರ್ಬೋದು, ಓವರಾಲ್ ಡೆಪ್ತ್ ಮೆನ್ಷನ್ ಮಾಡಿದ್ದೀವಿ. ಸಾರಿ, ದಿಸ್ ಈಸ್ 550 mm ಓವರಾಲ್ ಡೆಪ್ತ್, and width is 230 mm. ನಾವು ರೀಇನ್ಫೋರ್ಸ್ಮೆಂಟ್ನ ಇಲ್ಲಿ
ಟಾಪ್ ಪೋರ್ಷನ್ ಆಫ್ ದ ಕ್ರಾಸ್ ಸೆಕ್ಷನ್ ಪ್ರೊವೈಡ್ ಮಾಡಿದ್ದೀವಿ. ಇನ್ ಕೇಸ್ ಆಫ್ ಕ್ಯಾಂಟಿಲಿವರ್ ಬೀಮ್ ಇತ್ತು ಅಂತಂದರೆ ಮೇನ್ ರೀಇನ್ಫೋರ್ಸ್ಮೆಂಟ್ನ ನಾವು ಟಾಪ್ ಪೋರ್ಷನಲ್ಲಿ ಪ್ರೊವೈಡ್ ಮಾಡ್ತೀವಿ. ಫಾರ್ ದಿಸ್ ಎಫೆಕ್ಟಿವ್ ಕವರ್ ಈಸ್ 50 mm and effective depth is 500 mm. In second point, we note down the value of effective span, that is small l equal to 3.5 meter. It is already given in the question, therefore no need to calculate effective span in this problem. ಇದನ್ನು 3500 mm ಗೆ ನೋಟ್ ಡೌನ್ ಮಾಡಿ ಬರೆದಿದ್ದೀವಿ. ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಎಫೆಕ್ಟಿವ್ ಸ್ಪ್ಯಾನ್ ಅಂತಂದರೆ ಸಮ್ವೇರ್ ಬಿಟ್ವೀನ್ ದ ಸಪೋರ್ಟ್ to the free end of the beam. It is the effective span for the cantilever beam. Okay, next move to the flexure portion of design step. That is unfactored load small w equal to small b breadth into capital D overall depth into 25 unit weight of RCC plus UDL of fly load in terms of kilonewton per meter. ಈಗ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗೋಣ. ಬಿಗೆ ವ್ಯಾಲ್ಯೂನ ನಾವು ಥಿಕ್ನೆಸ್ ಆಫ್ ವಾಲ್ ಅಂತೇಳಿ ಅಸ್ಯೂಮ್ ಮಾಡಿದ್ವಿ. ಅದನ್ನು ಇನ್ ಟರ್ಮ್ಸ್ ಆಫ್ ಮೀಟರ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ದಟ್ ಈಸ್ 0.23 ಮೀಟರ್. ಆ್ಯಂಡ್ ಓವರಾಲ್ ಡೆಪ್ತ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ. ದಟ್ ಈಸ್ 0.55. ಇದು ಕೂಡ ಮೀಟರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ನೆಕ್ಸ್ಟ್ 25 ಇಸ್ ದ ಯೂನಿಟ್ ವೇಟ್ ಆಫ್ RCC ಆ್ಯಂಡ್ 15 is the live load given in the question in terms of kilonewton per meter. By calculating these values, we will get answer unfactored load small w equal to 18.16 kilonewton per meter. ನಾವಿಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಕ್ಯಾಂಟಿಲಿವರ್ ಬೀಮ್ ಇದರಲ್ಲಿ ಡೆಡ್ ಲೋಡ್ ಅಂತಂದರೆ ಈ ಬೀಮಿಂದು ಸೆಲ್ಫ್ ವೇಟ್ ಆಗುತ್ತೆ. ದಟ್ ಈಸ್ ಗಿವನ್ ಬೈ ಇಕ್ವೇಷನ್ ಬಿ ಇಂಟು ಕ್ಯಾಪಿಟಲ್ ಡಿ ಇಂಟು 25. ಯು ಡಿ ಎಲ್ ಅಂತಂದರೆ ಇಟ್ ಈಸ್ ದ ಈ ಲೈವ್ ಲೋಡ್ ಅಂತಂದರೆ ಇಟ್ ಈಸ್ ದ ಅಪ್ಲೈಡ್ ಲೋಡ್ ಇನ್ ಟರ್ಮ್ಸ್ ಆಫ್ ಯು ಡಿ ಎಲ್. ದಟ್ ಈಸ್ 15 kilonewton per meter. In next step, we want to calculate factored load WU equal to 1.5 times of unfactored load small w. By calculating this value, we will get answer 27.24 kilonewton per meter as a factored load. At fourth point, here we want to calculate factored bending moment for a cantilever beam. ನಾವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕ್ಯಾಂಟಿಲಿವರ್ ಬೀಮ್ ಮೇಲೆ ಯು ಡಿ ಎಲ್ನ ಇಲ್ಲಿ ಅಪ್ಲೈ ಮಾಡಿದ್ದೀವಿ. ದಿಸ್ ಇಸ್ ದ ಯು ಡಿ ಎಲ್. ಫಾರ್ ದಿಸ್ ಕಂಡೀಷನ್ the bending moment diagram is negative parabolic. And the maximum bending moment is at the support, that is W L square divided by 2. Therefore, the bending moment equation mu equal to WU L square divided by 2 for a cantilever. ನಾವು ಇಲ್ಲಿ ಅಲ್ಟಿಮೇಟ್ ಲೋಡನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಜೊತೆಗೆ 3.5 ಎಫೆಕ್ಟಿವ್ ಲೆಂತನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಲ್ಟಿಮೇಟ್ ಲೋಡನ್ನು ಇನ್ ಟರ್ಮ್ಸ್ ಆಫ್ ಕಿಲೋನ್ಯೂಟನ್ ಪರ್ ಮೀಟರ್ ಮತ್ತು
effective length in terms of meter substitution ಮಾಡಿದೀವಿ. Therefore we will get answer 166.84 in terms of kilonewton meter. At fifth point, we want to check for section and provided depth. Here in this condition we need to note down mu limit equation for a given grade of the steel. Here the grade of the steel given in the question is Fe 500. For Fe 500 we can note down here the index value is 0.133. For mu limit divided by FCK BD square, it is given in table C of SP 16. From this you can directly write equation as mu limit equal to 0.133 FCK BD square. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. FCK is given as 25 in the question and B is taken as 230 and D is calculated as 500. ಈ ಸ್ಟೆಪ್ಪಲ್ಲಿ FCK ಬಂದು ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, B ಬಂದು MML ಸಬ್ಸ್ಟಿಟ್ಯೂಟ್ ಮಾಡಬೇಕು, ಹಾಗೆ ಡಿನೂ ಕೂಡ MML ಸಬ್ಸ್ಟಿಟ್ಯೂಷನ್ ಮಾಡಬೇಕು. ದೆನ್ ವಿ ವಿಲ್ ಗೆಟ್ ಆನ್ಸರ್ mu limit that is 191.18 into 10 power 6 in terms of Newton mm. Newton mm ಅಲ್ಲಿ ನಮಗೆ ಆನ್ಸರ್ ಸಿಗುತ್ತೆ. Again this value is converted into kilonewton per meter by dividing the answer by 10 power 6. 10 power 6 ಡಿವೈಡ್ ಮಾಡಿದರೆ ನಮಗೆ ಕಿಲೋನ್ಯೂಟನ್ ಮೀಟರಲ್ಲಿ ಕನ್ವರ್ಷನ್ ಆಗುತ್ತೆ. ದಟ್ ಈಸ್ 191.18 kilonewton meter. Okay, at next step we want to check whether mu limit is lesser or greater. For this case mu limit, the obtained answer 191.18 kilonewton dash meter is greater than mu equal to 166.84 kilonewton meter. Therefore the section is under reinforced and the provided depth is sufficient or okay. Next we move to sixth step, that is AST calculation by IS 456 method. For under reinforced section in IS 456, the mu equation is given in annex G, that is mu equal to 0.87 Fi ASTD in bracket 1 minus AST Fi divided by BD FCK. ಈ ಈಕ್ವೇಷನ್ ಅಲ್ಲಿ ಎಲ್ಲ ಟರ್ಮ್ಸ್ಗಳನ್ನು ಕೂಡ ನಾವು ನ್ಯೂಟನ್ ಮತ್ತು MM ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗೋಣ. ದಟ್ ಈಸ್ mu in terms of Newton mm, the value is 166.84 into 10 power 6. This is the constant value. Fi is 500 Newton per millimeter square. AST we keep it as it is, that is what we want to calculate. Small d is 500 in terms of mm. Here in the bracket we keep 1 and AST as it is. AST want to calculate. Then Fi is 500 in terms of Newton per millimeter. B is 230 in terms of mm. D is 500 in terms of mm
and FCK is 25 in terms of Newton per millimeter square. ನಾವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಇನ್ ನೆಕ್ಸ್ಟ್ ಸ್ಟೆಪ್ mu ವ್ಯಾಲ್ಯೂನ ಹಾಗೆ ಆಸ್ ಇಟ್ ಈಸ್ ಇಲ್ಲಿ ಬರೆದಿದ್ದೀವಿ. ದೆನ್ ಹಿಯರ್ 0.87 500 ಇಂಟು 500 ಇಷ್ಟು ವ್ಯಾಲ್ಯೂನ ನಾವು ಮಲ್ಟಿಪ್ಲೈ ಮಾಡಿದ್ದೀವಿ. ASTನ ಹಾಗೆ ಇಟ್ಕೊಂಡಿದ್ದೀವಿ. ದ ಮಲ್ಟಿಪ್ಲೈಡ್ ವ್ಯಾಲ್ಯೂ ಈಸ್ 2,17,500 ವ್ಯಾಲ್ಯೂ ಬರುತ್ತಿದ್ದು. ಇದನ್ನು ಹಾಗೆ ಕ್ಯಾಲ್ಕುಲೇಟ್ ಮಾಡಿ ASTನ ಜೊತೆಗೆ ಬರೆದಿದ್ದೀವಿ. ಓಕೆ, ಬ್ರ್ಯಾಕೆಟಲ್ಲಿರುವಂಥ ವ್ಯಾಲ್ಯೂಸ್ಗಳನ್ನ ನೋಡೋಣ. ಇಲ್ಲಿ 1 ಮತ್ತು AST ಹಾಗೆ ಬರೆದಿದ್ದೀವಿ. 500 ಡಿವೈಡೆಡ್ ಬೈ 230 ಇಂಟು 500 ಇಂಟು 25 ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ದ ವ್ಯಾಲ್ಯೂ ಈಸ್ 1.73 ಇಂಟು 10 ಪವರ್ 4 ವ್ಯಾಲ್ಯೂ ಬರುತ್ತೆ. ಇದನ್ನು ಬರೆದಿಟ್ಕೊಂಡಿದ್ದೀವಿ. ಇನ್ ನೆಕ್ಸ್ಟ್ ಸ್ಟೆಪ್ ಅಗೈನ್ mu ವ್ಯಾಲ್ಯೂ keep as it is, and here in the right side ಬ್ರ್ಯಾಕೆಟ್ ಇಂದ ಹೊರಗಡೆ ಇರೋ ವ್ಯಾಲ್ಯೂನ ಬ್ರ್ಯಾಕೆಟ್ ಇಂದ ಒಳಗಡೆ ಇರೋ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡೋಣ. ದಟ್ ಈಸ್ 2,17,500 AST ಮಲ್ಟಿಪ್ಲೈಡ್ ಇಂಟು 1 ಮಲ್ಟಿಪ್ಲೈಡ್ ಬೈ 1 ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ ವಿ ವಿಲ್ ಗೆಟ್ 2,17,500 AST ಅಂತೇಳಿ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಅಗೇನ್ ದಿಸ್ ವ್ಯಾಲ್ಯೂ ಮಲ್ಟಿಪ್ಲೈಡ್ ವಿತ್ ಮೈನಸ್ ಆಫ್ AST ಇಂಟು 1.73 ಇಂಟು 10 ಪವರ್ ಮೈನಸ್ 4 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದರೆ ವಿ ವಿಲ್ ಗೆಟ್ ಆನ್ಸರ್ ಮೈನಸ್ 37.62 AST ಸ್ಕ್ವೇರ್ ಅಂತೇಳಿ ವ್ಯಾಲ್ಯೂ ಬರುತ್ತೆ. ಓಕೆ, ಇನ್ ನೆಕ್ಸ್ಟ್ ಸ್ಟೆಪ್ we need to rearrange this by shifting these two terms, that is this one and this one. ಇವೆರಡು ಟರ್ಮ್ನು ಕೂಡ ಶಿಫ್ಟಿಂಗ್ ಮಾಡಿ ರೀಅರೇಂಜ್ ಮಾಡಿ ಕ್ವಾಡ್ರಾಟಿಕ್ ಇಕ್ವೇಷನ್ನ ಬರೆದಿದ್ದೀವಿ. ಮೈನಸ್ 37.62 AST ಸ್ಕ್ವೇರ್ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಪಾಸಿಟಿವ್ ಆಗುತ್ತೆ. ಇದು 37.62 AST ಸ್ಕ್ವೇರ್ ಆಗುತ್ತೆ. ಹಾಗೆ 2,17,500 ಇಂಟು AST ಇದನ್ನು ಕೂಡ ಶಿಫ್ಟ್ ಮಾಡಿರೋದ್ರಿಂದ ಇದು ನೆಗೆಟಿವ್ ಅಥವಾ ಮೈನಸ್ 2,17,500 AST ಆಗುತ್ತೆ. ಇಲ್ಲಿ mu ವ್ಯಾಲ್ಯೂ ಏನಿದೆ ಅದನ್ನು ಹಾಗೆ ರಿಟೈನ್ ಮಾಡ್ತೀವಿ. ಇದು ಆಲ್ರೆಡಿ ಪಾಸಿಟಿವ್ ಸೈನಲ್ಲಿದೆ. ದಟ್ ಈಸ್ 166.84 ಇಂಟು 10 ಪವರ್ 6 ಅದನ್ನು ಹಾಗೆ ಬರೆದಿದ್ದೀವಿ. ದೆನ್ ಇಲ್ಲಿ ಏನು ವ್ಯಾಲ್ಯೂಸ್ ಇಲ್ಲ ಅಂದರೆ ದಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ನಾವು ಇದನ್ನು ಕ್ಯಾಲ್ಕುಲೇಟರಲ್ಲಿ ಸಾಲ್ವ್ ಮಾಡ್ಬೋದು. ಕ್ಯಾಲ್ಕುಲೇಟರಲ್ಲಿ ಸಾಲ್ವ್ ಮಾಡಿದರೆ ನಮಗೆ AST ಆನ್ಸರ್ ಬಂದು 910.45 ಮಿಲಿಮೀಟರ್ ಸ್ಕ್ವೇರ್ ಆನ್ಸರ್ ಸಿಗುತ್ತೆ. Okay, AST also calculated by SP 16 ಮೆಥಡ್. ಇದರಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಿಯರ್ ಇನ್ ದಿಸ್ ಮೆಥಡ್ ಫಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ mu ಡಿವೈಡೆಡ್ ಬೈ BD ಸ್ಕ್ವೇರ್. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. mu ನಮಗೆ ಗೊತ್ತಿದೆ, B ಮತ್ತು D ವ್ಯಾಲ್ಯೂ ಕೂಡ ಗೊತ್ತಿದೆ. ಹಿಯರ್ mu ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ನ್ಯೂಟನ್ mm ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. B ನ ಇನ್ ಟರ್ಮ್ಸ್ ಆಫ್ mm, ಹಾಗೆ D ನ ಆಲ್ಸೋ ಇನ್ ಟರ್ಮ್ಸ್ ಆಫ್ mm. ಓಕೆ, ದಟ್ ಈಸ್ 166.84 ಇಂಟು 10 ಪವರ್ 6 ಡಿವೈಡೆಡ್ ಬೈ 230 ಇಂಟು 500 ಸ್ಕ್ವೇರ್. ಬೈ ಕ್ಯಾಲ್ಕುಲೇಟಿಂಗ್ ದಿಸ್ ವಿ ಗೆಟ್ 2.9 mu by BD ಸ್ಕ್ವೇರ್. ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ನ್ಯೂಟನ್ ಪರ್ millimeter square. Okay, what we obtained mu by BD square. For this we need to identify the percentage of steel from the tables given in the SP16. For given data, that is
FCK equal to 25 Newton per millimeter square and Fy equal to 500 Newton per millimeter square. We need to check PT value from table 3 of SP16 page number 29. ಇಲ್ಲಿ ನೋಡ್ತಾ ಇರಬಹುದು ನಾನು ಟೇಬಲಲ್ಲಿ ಇರುವಂಥ ಪಿಕ್ಚರ್ನ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಓಕೆ, ಇಲ್ಲಿ mu/BD² ಫಸ್ಟ್ ಕಾಲಮಲ್ಲಿ ವ್ಯಾಲ್ಯೂಸ್ಗಳನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಹಾಗೆ ಡಿಫ್ರೆಂಟ್ ಗ್ರೇಡ್ ಆಫ್ ಸ್ಟೀಲಿಗೆ ವರ್ಟಿಕಲಿ ವ್ಯಾಲ್ಯೂಸ್ಗಳನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. 240ಗೆ ಸೆಕೆಂಡ್ ಕಾಲಮಲ್ಲಿದೆ, 250ಗೆ ಥರ್ಡ್, 415ಗೆ ಫೋರ್ತ್, 450ಗೆ ಫಿಫ್ತ್, ಹಾಗೆ 500ಗೆ ಲಾಸ್ಟ್ ಕಾಲಮಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ ವಾಟ್ ವಿ ನೀಡ್. ಯಾಕೆ ಅಂತಂದರೆ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು FC ಬಂದು ಎಷ್ಟಿದೆ ಅಂತಂದರೆ 500 Newton per millimeter square ಇದೆ. ಅದಕ್ಕೋಸ್ಕರ ನಾವು ಈ ಕಾಲಮಲ್ಲಿ ಚೆಕ್ ಮಾಡಬೇಕಾಗತ್ತೆ. ಓಕೆ, 2.9 FC mu/BD². ನಾವು ಇಲ್ಲಿ ಚೆಕ್ ಮಾಡೋಣ. 2.9 ವ್ಯಾಲ್ಯೂ ಈಸ್ ಡೈರೆಕ್ಟ್ಲಿ ಸಿಗ್ತಿದೆ ನಮಗೆ ಇಲ್ಲಿ mu/BD² ಇದರಲ್ಲಿ ಈ ಟೇಬಲಲ್ಲಿ 2.9 ವ್ಯಾಲ್ಯೂ ಡೈರೆಕ್ಟಾಗಿ ಸಿಗ್ತಿದೆ. ಫಾರ್ ದಿಸ್ PT ಈಸ್ 0.794. ಇದಕ್ಕೆ PT ಬಂದು 0.794. ಇದನ್ನು ನಾವು ಇಲ್ಲಿ ನೋಟ್ ಡೌನ್ ಮಾಡಿದ್ದೀವಿ ಇಲ್ಲಿ ಟೇಬಲಲ್ಲಿ. ಫಾರ್ ದಿಸ್ ಕೇಸ್ ನೋ ನೀಡ್ ಟು ಕ್ಯಾಲ್ಕುಲೇಟ್ PT ಬೈ ಇಂಟರ್ಪೋಲೇಷನ್ ಮೆಥಡ್. ಇಲ್ಲಿ ಇಂಟರ್ಪೋಲೇಷನ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ 2.9 ವ್ಯಾಲ್ಯೂಗೆ ನಮಗಿಲ್ಲಿ PT ವ್ಯಾಲ್ಯೂ ಸಿಗ್ತಾ ಇರೋದ್ರಿಂದ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಇನ್ ನೆಕ್ಸ್ಟ್ ಸ್ಟೆಪ್ AST ಈಕ್ವಲ್ ಟು PT BD ಡಿವೈಡೆಡ್ ಬೈ 100. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ದಟ್ ಈಸ್ PT ಈಸ್ 0.794, BD ಈಸ್ 230 ಇನ್ ಟರ್ಮ್ಸ್ ಆಫ್ mm, sorry, D is 500 in terms of mm, divided by 100. We will get AST as 913.1 millimeter square. ಆನ್ಸರ್ ಸಿಗುತ್ತೆ. ಓಕೆ, ದಿಸ್ ವ್ಯಾಲ್ಯೂನ ನಾವು ಚೆಕ್ ಮಾಡೋಣ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎಷ್ಟಿದೆ ಅಂತೇಳಿ. ಪ್ರೀವಿಯಸ್ ಸ್ಟೆಪ್ಪಲ್ಲಿ IS 456 ಮೆಥಡಲ್ಲಿ 910.45 millimeter square ಆನ್ಸರ್ ಸಿಕ್ಕಿದೆ. ಹಾಗೆ ಇಲ್ಲಿ ನೋಡ್ಬೋದು ಅಪ್ರಾಕ್ಸಿಮೇಟ್ಲಿ ಅದು ಕೂಡ ಸೇಮ್ ಇದೆ. Okay, in next step, first we need to assume diameter of the bars. Diameter of the bars ಅನ್ನು ನಾವು ಇಲ್ಲಿ assume ಮಾಡೋಣ. ಈ assumption ನ based on what is the AST value. AST value ಏನು ಸಿಕ್ಕಿದೆ ಅದರ ಮೇಲೆ ಇದನ್ನು diameter ಡಿಪೆಂಡ್ ಮಾಡೋಣ. ನಮಗೆ ಇಲ್ಲಿ 913.1 millimeter square AST ಬಂದಿರೋದ್ರಿಂದ ನಾವು ಇಲ್ಲಿ 20 mm ಡಯಾಮೀಟರ್ನ ಪಿಕ್ ಮಾಡಿದ್ದೀವಿ. ಈ 20 mm ಡಯಾಮೀಟರ್ಗೆ 314.15 millimeter square ವ್ಯಾಲ್ಯೂ ಸಿಗುತ್ತೆ. ಇಫ್ ಇನ್ ಕೇಸ್ ಸ್ಮಾಲರ್ ಡಯಾಮೀಟರ್ನ ನಾವು ಚೂಸ್ ಮಾಡಿದರೆ ನಂಬರ್ ಆಫ್ ಬಾರ್ಸ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಪ್ಲೇಸಿಂಗ್ ಮಾಡೋದು ಇಲ್ಲಿ ಕಷ್ಟ ಆಗುತ್ತೆ. ದೇರ್ ಫೋರ್ ವಿ ಚೂಸ್ 20 mm ಡಯಾಮೀಟರ್ ಬಾರ್. In next step, the number of bars equal to capital AST divided by small AST. Capital AST is AST calculated, small AST is assumed diameter area of bar, that is 314.15. Okay, ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ we will get number 2.9. ಇದು ಫ್ರಾಕ್ಷನ್ ವ್ಯಾಲ್ಯೂ ಇದೆ 2.9. ನಾವು ಇದನ್ನು ಹೈಯರ್ ವ್ಯಾಲ್ಯೂಗೆ ರೌಂಡ್ ಅಪ್ ಮಾಡೋಣ. ನಾನಿಲ್ಲಿ 4 ನಂಬರ್ ಆಫ್ ಬಾರ್ಸನ್ನು ಪ್ರೊವೈಡ್ ಮಾಡ್ತೀನಿ ಫಾರ್ ಸೇಫರ್ ಸೈಡ್. ಸೇಫರ್ ಸೈಡಿಗೆ ಇನ್ನೂ ಜಾಸ್ತಿ 4 ನಂಬರ್ನ ಇಲ್ಲಿ ಪ್ರೊವೈಡ್ ಮಾಡ್ತೀನಿ. ಓಕೆ, ಪ್ರೊವೈಡ್ 4 ನಂಬರ್ ಆಫ್ 20 mm ಡಯಾ ಬಾರ್ಸ್ ಅಟ್ ಟಾಪ್. ಇದನ್ನು ಟಾಪಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಟೆನ್ಷನ್ ರೀಇನ್ಫೋರ್ಸ್ಮೆಂಟು ನಾವು ಕ್ಯಾಂಟಿಲಿವರ್ ಬೀಮಲ್ಲಿ ಟಾಪ್ ಪೋರ್ಷನಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಮೆನ್ಷನ್ ಮಾಡಿದ್ದೀವಿ ಏನಂತಂದರೆ ನಂಬರ್ ಆಫ್ ಬಾರ್ಸ್ 1, 2,
4 number of bars of 20 mm diameter we are providing at the top portion of the cross section, and we need to assume hanger bars of nominal diameter nominally, that is 2 number of 10 mm diameter bars at bottom. ಇದನ್ನ ನಾಮಿನಲ್ ಆಗಿ ನಾವು ಮಿನಿಮಮ್ 2 ನಂಬರ್ನ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ. ಯೂಶಲಿ ಮೈನ್ ಬಾರ್ಸ್ಗಿಂತ ಕಮ್ಮಿ ಇರುವಂತಹ ಡಯಾಮೀಟರ್ನ ಪ್ರೊವೈಡ್ ಮಾಡಿದರೆ ಎಕನಾಮಿಕಲ್ ಆಗಿರುತ್ತೆ. ದೇರ್ಫೋರ್ ನಾವಿಲ್ಲಿ 2 10 mm ಡಯಾಮೀಟರ್ ಹ್ಯಾಂಗರ್ ಬಾರ್ಸ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ AST ಪ್ರೊವೈಡೆಡ್. ನಾವಿಲ್ಲಿ ಹೈಯರ್ ವ್ಯಾಲ್ಯೂನ ತಗೊಂಡಿರೋದ್ರಿಂದ ನಂಬರ್ ಆಫ್ ಬಾರ್ಸು AST ಪ್ರೊವೈಡೆಡ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ದಟ್ ಈಸ್ ಗಿವನ್ ಬೈ ಈಕ್ವೇಷನ್ ಪ್ರೊವೈಡೆಡ್ ನಂಬರ್ ಆಫ್ ಬಾರ್ಸ್ ಇಂಟು ಪೈ ಇಂಟು ಡಯಾ ಸ್ಕ್ವೇರ್ ಡಿವೈಡೆಡ್ ಬೈ 4. ಸಬ್ಸ್ಟಿಟ್ಯೂಟ್ ಮಾಡೋಣ. 4 ನಂಬರ್ ಆಫ್ ಬಾರ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಡಯಾಮೀಟರ್ ಬಂದು 20 mm, therefore pi into 20 square divided by 4. Therefore AST provided is 1256.6 millimeter square. ನಮಗೆ AST provided ವ್ಯಾಲ್ಯೂ ಸಿಗುತ್ತೆ. ಓಕೆ, ನೆಕ್ಸ್ಟ್ ನಾವು ಶಿಯರ್ ಪಾರ್ಟಿಗೆ ಮೂವ್ ಆಗೋಣ. ಇದರಲ್ಲಿ ಶಿಯರ್ ಇನ್ಫೋರ್ಸ್ಮೆಂಟ್ ASPನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಾರ್ ಕ್ಯಾಂಟಿಲಿವರ್ ಬೀಮ್ ಕ್ಯಾರಿಂಗ್ ಎ UDL ಕಂಡೀಷನ್ ಇತ್ತು ಅಂತಂದರೆ ದ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಈಸ್ VU ಈಕ್ವಲ್ ಟು WU ಇಂಟು L. ಈ ಈಕ್ವೇಷನನ್ನು ನಾವು ಬರೆದಿದ್ದೀವಿ. WU ಅಂತಂದರೆ ಅಲ್ಟಿಮೇಟ್ ಲೋಡ್, ದಟ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ದ ಸ್ಟಾರ್ಟಿಂಗ್ ಸ್ಟೆಪ್ಸ್. The value is 27.24 and effective length is given in the question, that is 3.5. By multiplying these values we get answer 95.34 in terms of kilonewton. kilonewton ಅಲ್ಲಿ ಆನ್ಸರ್ ಸಿಗುತ್ತೆ. ಹಿಯರ್ ಸಬ್ಸ್ಟಿಟ್ಯೂಷನ್ ನಾವು WU ನ kilonewton per meter ಮಾಡಿದ್ದೀವಿ ಮತ್ತು ಎಫೆಕ್ಟಿವ್ ಲೆಂತ್ನ ಮೀಟರ್ ಮಾಡಿದ್ದೀವಿ. therefore ನಮಗೆ ಆನ್ಸರ್ ಬಂದು kilonewton ಸಿಗ್ತಿದೆ. ಇದನ್ನು ನಾವು ನ್ಯೂಟನ್ಗೆ ಕನ್ವರ್ಟ್ ಮಾಡೋಣ. ದಟ್ ಈಸ್ ಮಲ್ಟಿಪ್ಲೈಡ್ ಇಂಟು 10⁻³ ದೆನ್ ಇದನ್ನು ನ್ಯೂಟನ್ಗೆ ಕನ್ವರ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ವಿ ಕ್ಯಾಲ್ಕುಲೇಟ್ ನಾಮಿನಲ್ ಶಿಯರ್ ಸ್ಟ್ರೆಸ್ ಟೋ ವಿ ಬೈ ಈಕ್ವೇಷನ್ VU ಡಿವೈಡೆಡ್ ಬೈ BD. ಇಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ VU ನ ಇನ್ ಟರ್ಮ್ಸ್ ಆಫ್ ನ್ಯೂಟನ್ನಲ್ಲಿ, B ಮತ್ತು D ನ ಇನ್ ಟರ್ಮ್ಸ್ ಆಫ್ MM ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ದಟ್ ಈಸ್ VU ಈಕ್ವಲ್ ಟು 95.35 ಇಂಟು 10⁻³ ಮತ್ತು B 230 ಆ್ಯಂಡ್ D 500 ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ. ದೆನ್ ವಿ ವಿಲ್ ಗೆಟ್ ಆನ್ಸರ್ 0.829 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಸ್ಟ್ರೆಸ್ ವ್ಯಾಲ್ಯೂ ನಮಗೆ ಸಿಗುತ್ತೆ. At this step also we need to calculate provided percentage of steel, that is PT, given by equation 100 into AST provided divided by B into D. ಇಲ್ಲಿ 100 ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ. AST ನ ಪ್ರೊವೈಡೆಡ್ ಎಷ್ಟಿದೆ ಅಂತೇಳಿ ಮತ್ತು B ಮತ್ತು D ನ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ದಟ್ ಈಸ್ 100 ಇಂಟು 1256.6 AST provided, B is 230 and D is 500. Then we get PT value 1.09% PT value ಸಿಗುತ್ತೆ. At next step we need to calculate tau C. Tau C ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಡಿಸೈನ್ ಶಿಯರ್ ಸ್ಟ್ರೆಸ್ನ ಫ್ರಮ್ ಟೇಬಲ್ 19 ಆಫ್ IS 456 ಪೇಜ್ ನಂಬರ್ 73. ಈ ಪಿಕ್ಚರಲ್ಲಿ ನಾವು ಟೇಬಲ್ 19ನ ಕಾಪಿ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ 100 ಇಂಟು AS ಡಿವೈಡೆಡ್ ಬೈ BD ಅಂತಿದೆ. AS ದಟ್ ಈಸ್ AST. ಓಕೆ, ಟೋಟಲಿ ದಿಸ್ ಈಸ್ ಎ PT. ಇದನ್ನು ಏನಂತ ಹೇಳ್ತೀವಿ ನಾವು?
PT, percentage of steel. Okay, ಇದು ಫಸ್ಟ್ ಕಾಲಮ್ ಅಲ್ಲಿ ಇದಕ್ಕೆ ವ್ಯಾಲ್ಯೂಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ರಿಮೈನಿಂಗ್ ಕಾಲಮ್ಸ್ ಅಲ್ಲಿ ಡಿಪೆಂಡಿಂಗ್ ಆನ್ ದಿ ಗ್ರೇಡ್ ಆಫ್ ಕಾಂಕ್ರೀಟ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಟೋಸಿನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಸೆಕೆಂಡ್ ಕಾಲಮ್ ಅಲ್ಲಿ M15 ಗೆ ನಮ್ಗೆ ವ್ಯಾಲ್ಯೂ ಸಿಗುತ್ತೆ. ಥರ್ಡ್ ಕಾಲಮ್ ಅಲ್ಲಿ ನಮಗೆ M20 ವ್ಯಾಲ್ಯೂ ಸಿಗುತ್ತೆ. ಆಮೇಲೆ ಲಾಸ್ಟ್ ಕಾಲಮ್ ಅಲ್ಲಿ M25 ಗೆ ವ್ಯಾಲ್ಯೂ ಸಿಗುತ್ತೆ. ನಮಗೆ M25 ಗೆ ವ್ಯಾಲ್ಯೂಸ್ನ ಚೆಕ್ ಮಾಡಬೇಕು ಬಿಕಾಸ್ ದ ಗ್ರೇಡ್ ಆಫ್ ದ ಕಾಂಕ್ರೀಟ್ ಗಿವನ್ ಇನ್ ದ ಕ್ವೆಶ್ಚನ್ ಇಸ್ M25. Okay, PT value PT value 1.09 ವ್ಯಾಲ್ಯೂ ಇಲ್ಲಿ ಡೈರೆಕ್ಟ್ ನಮಗೆ ಸಿಗೋದಿಲ್ಲ ಬಿಕಾಸ್ ಇಲ್ಲಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಏನಿದೆ ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. PT ವ್ಯಾಲ್ಯೂ 1% ಇದೆ ಅಂತಂದರೆ M25 ಗ್ರೇಡಲ್ಲಿ ಟೋಸಿ ವ್ಯಾಲ್ಯೂ 0.64 ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ PT ವ್ಯಾಲ್ಯೂ 1.25 ಇದೆ ಅಂತಂದರೆ ಇಲ್ಲಿ ಟೋಸಿ ವ್ಯಾಲ್ಯೂ M25 ಗ್ರೇಡ್ಗೆ 0.7 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ 1.09 ಸಮ್ವೇರ್ ಬಿಟ್ವೀನ್ 1 to 1.25 ನಮಗೆ ಸಿಗುತ್ತೆ. ದೆನ್ ನಾವು ಈ ಟೋಸಿ ವ್ಯಾಲ್ಯೂನ ಈ ರೇಂಜಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದಟ್ ಈಸ್ 0.7, 0.64 ಈ ರೇಂಜಲ್ಲಿ ಸಿಗುತ್ತೆ. ನಮಗೆ ಫೈಂಡ್ ಔಟ್ ಮಾಡಬೇಕು ಬೈ ಇಂಟರ್ಪೋಲೇಷನ್ ಈಕ್ವೇಷನ್. ನಾವು ಇಲ್ಲಿ ಇದನ್ನು ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. PT1 ಫಾರ್ ದಿಸ್ ಟೋಸಿ ವ್ಯಾಲ್ಯೂ ಇಸ್ 0.64. ಹಾಗೆ PT 1.25 ಫಾರ್ ದಿಸ್ ಟೋಸಿ ವ್ಯಾಲ್ಯೂ ಇಸ್ 0.7. ಇವೆರಡರ ಮಧ್ಯದಲ್ಲಿ ಸಮ್ವೇರ್ 1.09 ಬರುತ್ತೆ. ಓಕೆ, ಇಂಟರ್ಪೋಲೇಷನ್ ಈಕ್ವೇಷನ್ ಅನ್ನು ನಾವು ಬರೆಯೋಣ. ಟೋಸಿ ಈಕ್ವಲ್ ಟು ಫಸ್ಟ್ ವಿ ನೀಡ್ ಟು ಟೇಕ್ ದಿಸ್ ವ್ಯಾಲ್ಯೂ. 1ಗೆ ಏನಿದೆ ಆ ವ್ಯಾಲ್ಯೂನ ಲೋವರ್ ವ್ಯಾಲ್ಯೂನ ತಗೊಳ್ಳೋಣ. 0.64 ಪ್ಲಸ್ ಡಿಫ್ರೆನ್ಸ್ ಬಿಟ್ವೀನ್ these two value at the denominator, then difference between these two value at the this one at the numerator, this one at the denominator, then these values multiplied by difference between these two values 1.09 minus 1, then we will get answer as 0.66 Newton divided by millimeter square as a tauci. Okay, next step, after calculation of tau and tau c, we need to check whether it is lesser or greater. The tau value what we obtained 0.829 Newton per millimeter square is greater than tau c 0.66 Newton per millimeter square. Therefore, for this case, shear reinforcement is required. ಇಲ್ಲಿ shear reinforcement ಬೇಕಾಗುತ್ತೆ. In next step, we need to find balanced shear force VUS, that is given by VU minus tau c B into D. Here in this equation, VU is substitute in terms of Newton, that is 95.34 into 10 power 3 Newton minus tau c in terms of Newton per millimeter square, that is 0.66. ಹಾಗೆ B ಬಂದು in terms of mm ಅಲ್ಲಿ 230 and D ಬಂದು in terms of mm ಅಲ್ಲಿ 500. Then we will get answer 19,440 Newton ನಮಗೆ ಆನ್ಸರ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಳ್ಳೋಣ. ಏನಂತಂದರೆ 2-legged 8mm diameter vertical stirrups ಅಂತೇಳಿ ಅಸ್ಯೂಮ್ ಮಾಡೋಣ. ಸ್ಟಿರಪ್ಸಿಗೆ 8mm ಯೂಶಲಿ ಯಾವಾಗಲೂ ನಾವು ಅಸ್ಯೂಮ್ ಮಾಡಿದರೆ ಕ್ಯಾಲ್ಕುಲೇಷನ್ನು ಈಸಿ ಆಗುತ್ತೆ. ಓಕೆ, ಇದಕ್ಕೆ 2-legged vertical stirrupsಗೆ
ಏರಿಯಾ ಆಫ್ ವರ್ಟಿಕಲ್ ಸ್ಟಿರಪ್ಸ್ ASV ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. That is 100.53. This value is calculated by equation 2 into pi into 8 square divided by 4. ಅದರಿಂದ ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದೀವಿ. Okay, next spacing SV equation, that is 0.87 Fi ASV D divided by VUS. Spacing equation ಬರೆದಿವಿ, ಸಬ್ಸ್ಟಿಟ್ಯೂಷನ್ ಮಾಡೋಣ. 0.87 into Fi 500 Newton per millimeter square ಅಲ್ಲಿ. Then ASV ನಾವು ಇಲ್ಲಿ 8m 2-legged vertical stirrups ಬರೆದಿದ್ದೀವಿ, that is 100.53. ಹಾಗೆ ಡಯಾಮೀಟರ್ ಎಫೆಕ್ಟಿವ್ ಡೆಪ್ತ್ 500 mm ಇದನ್ನು ವ್ಯಾಲ್ಯೂ ಬರ್ದಿದ್ವಿ. ಹಾಗೆ VUS ಕ್ಯಾಲ್ಕುಲೇಟ್ ಮಾಡಿದ್ವಿ 19,440 ವ್ಯಾಲ್ಯೂ ಬರ್ದಿದ್ವಿ. ಓಕೆ, ನಮಗೆ ಕ್ಯಾಲ್ಕುಲೇಷನ್ ಮಾಡಿದರೆ 1124 ಮಿಲಿಮೀಟರ್ ಇಲ್ಲಿ ಆನ್ಸರ್ ಸಿಗುತ್ತೆ. ಇದನ್ನು ಮತ್ತೆ ನಾವು 0.75 ಡಿಗೂ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸ್ಪೇಸಿಂಗ್ನ 0.7 times of small d, that is 0.75 into 500. We will get answer 375 mm. ಹಾಗೆ 300 mm ಕೂಡ ಚೆಕ್ ಮಾಡಬೇಕಾಗುತ್ತೆ. ಈ ಮೂರು ಕಂಡೀಷನಲ್ಲೂ ಕೂಡ 1, 2 and 3 ಮೂರು ಕಂಡೀಷನಲ್ಲೂ ಯಾವುದು ಮಿನಿಮಮ್ ಇದೆ ಅದನ್ನು ನಾವು ಸ್ಪೇಸಿಂಗ್ ಅಂತೇಳಿ ಪ್ರೊವೈಡ್ ಮಾಡ್ತೀವಿ. ಹಿಯರ್ ಇನ್ ದಿಸ್ ಕೇಸ್ 300 is minimum. ಇದೇ ಮಿನಿಮಮ್ ಆಗಿರೋದ್ರಿಂದ ಫಾರ್ ಸೇಫರ್ ಸೈಡ್ ಐ ಆಮ್ ಪ್ರೊವೈಡಿಂಗ್ 280 mm center to center shear reinforcement spacing. Okay, finally provide 2-legged vertical 8 mm diameter bars at 280 mm center to center spacing. ಇಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಾಕ್ಸ್ ಶೇಪ್ ರಿಂಗ್ ಅನ್ನು ಪ್ರೊವೈಡ್ ಮಾಡಿದ್ವಿ, ದಟ್ ಈಸ್ ದ ಸ್ಟಿರಪ್ಸ್. ದೆನ್ ವಾಟ್ ವಿ ಕ್ಯಾಲ್ಕುಲೇಟೆಡ್ ಡಯಾಮೀಟರ್ ಅಂಡ್ ದ ಸ್ಪೇಸಿಂಗ್. ನೆಕ್ಸ್ಟ್ ಸ್ಟೆಪ್ ಚೆಕ್ ಫಾರ್ ಡಿಫ್ಲೆಕ್ಷನ್. ಇಲ್ಲಿ ಡಿಫ್ಲೆಕ್ಷನ್ ಚೆಕ್ ಅನ್ನು ಮಾಡೋಣ. ಫಸ್ಟ್ ಹಿಯರ್ ಇನ್ ದಿಸ್ ಸ್ಟೆಪ್ ವಿ ನೀಡ್ ಟು ಕ್ಯಾಲ್ಕುಲೇಟ್ FS, ದಟ್ ಈಸ್ ಗಿವನ್ ಬೈ ಇಕ್ವೇಶನ್ 0.58 Fi in bracket AST divided by AST provided. ಈ equation substitution ಮಾಡೋಣ. 0.58 Fi is 500 Newton per millimeter square. AST calculated by SP16 or IS 456 method, that is 913.1 millimeter square. Then AST provided is 1256.6, 4 number of 20 m diabars ಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. Then we will get FS value as 210.7 Newton per millimeter square ಅಲ್ಲಿ ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ನಾವು PT ನ ಇದನ್ನು ಆಲ್ರೆಡಿ ಪ್ರೀವಿಯಸ್ ಸ್ಟೆಪ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಟೋಸಿ ಕ್ಯಾಲ್ಕುಲೇಷನಲ್ಲಿ, ದಟ್ ಈಸ್ 1.09%. ಓಕೆ, ನೆಕ್ಸ್ಟ್ ಮಾಡಿಫಿಕೇಶನ್ ಫ್ಯಾಕ್ಟರ್ KT ನ ಐಡೆಂಟಿಫೈ ಮಾಡಬೇಕು ಫ್ರಮ್ ಫಿಗರ್ 4 ಆಫ್ IS 456 ಪೇಜ್ ನಂಬರ್ 38 ಅಲ್ಲಿದೆ. ಇಲ್ಲಿ ನಾವು ಪಿಕ್ಚರ್ನ ಇಲ್ಲಿ ಕಾಪಿ ಮಾಡಿದ್ದೀವಿ. ಫಿಗರ್ 4 ಆಫ್ IS 456ನ ಇಲ್ಲಿ ನಾವು FS ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ 210.7 ಅಂತೇಳಿ. ಇಲ್ಲಿ ನಂಬರ್ ಆಫ್ ಕರ್ವ್ಸ್ಗಳಿದ್ದಾವೆ. FS ಈಕ್ವಲ್ ಟು 290, 240, 190, 145 so on. ಬಟ್ ಇಲ್ಲಿ 210 ಬಂದು FS ವ್ಯಾಲ್ಯೂ 240 ಮತ್ತು FS ವ್ಯಾಲ್ಯೂ 290 ಈ ಮಧ್ಯದ ರೇಂಜಲ್ಲಿ ನಮಗೆ ಸಿಗುತ್ತೆ. ದೆನ್ PT ವ್ಯಾಲ್ಯೂ 1.09 ಅಂತೇಳಿ ನಾವು ಏನು ಬರೆದಿದ್ದೀವಿ. ಈ ವ್ಯಾಲ್ಯೂ ಎಕ್ಸ್ ಆಕ್ಸಿಸಲ್ಲಿ ಗ್ರಾಫಲ್ಲಿ ನಾವು ಚೆಕ್ ಮಾಡ್ಬೋದು. PT ವ್ಯಾಲ್ಯೂನ ಮೆನ್ಷನ್ ಮಾಡಿದ್ದಾರೆ 0, 0.4, 0.8, 1.2, 0.8 ಮತ್ತು 1.2 ಈ ರೇಂಜಲ್ಲಿ ನಮಗೆ ಸಿಗುತ್ತೆ. ದಿಸ್ ಒನ್ ದೇರ್ಫೋರ್ ನಾವು 1.09 ಅನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಈ ಒಂದು ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದೀವಿ. ಓಕೆ, ಇಲ್ಲಿ ಇದನ್ನು ವರ್ಟಿಕಲಿ ಇದನ್ನು ರೈಸ್ ಮಾಡ್ತಾ ಹೋಗೋಣ.
190 to 40 ಇವು ಮಧ್ಯದಲ್ಲಿ ಇಲ್ಲಿ ರೈಸ್ ಇಲ್ಲಿವರೆಗೂ ರೈಸ್ ಮಾಡಿದ್ವಿ. ದೆನ್ ಹಾರಿಜಾಂಟಲ್ ಇದನ್ನು ಡ್ರಾ ಮಾಡ್ತಾ ಹೋಗೋಣ. ಹಿಯರ್ ನಮಗೆ ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ ಮಾಡಿಫಿಕೇಶನ್ ಫ್ಯಾಕ್ಟರ್ KT ಅಲಾಂಗ್ ವೈ ಆಕ್ಸಿಸ್. ಇಲ್ಲಿ 0.8 ಇದೆ, ಇಲ್ಲಿ 1.2 ಇದೆ, ಇಲ್ಲಿ ನಮಗೆ 1 ಸಿಗುತ್ತೆ ಈ ಪಾಯಿಂಟಲ್ಲಿ. ದೆನ್ ಈ ಪಾಯಿಂಟಲ್ಲಿ 1.1 ಸಿಗುತ್ತೆ ನಮಗೆ. Therefore, the modification factor KT is 1.1 from the graph. Next, condition ನೋಡೋಣ. ಕ್ಯಾಂಟಿಲಿವರ್ ಬೀಮ್ಗೆ effective length divided by depth, that is 3500 in terms of mm and depth is 500 in terms of mm. By calculating, we will get 7 value. This value is importantly, that is lesser than 7 times of KT. 7 times of KT ಗಿಂತ lesser ಆಗಿದೆ. KT ಕ್ಯಾಲ್ಕುಲೇಟ್ ಮಾಡಿರೋದು 1.1. 7 is the standard value that is given in the IS 456 code. By calculating this, we will get 7.7. This 7 value is lesser than 7.7. 7 ಗಿಂತ 7.7 ಇವೆರಡು ಕಂಪೇರ್ ಮಾಡಿದರೆ ಕಮ್ಮಿ ಇರೋದ್ರಿಂದ ಇದು. Therefore, the deflection check is okay or the beam is safe for deflection ಅಂತೇಳಿ ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ರೀಇನ್ಫೋರ್ಸ್ಮೆಂಟ್ ಡೀಟೇಲಿಂಗ್ಗೆ ನೋಡೋಣ. ಪಿಕ್ಚರಲ್ಲಿ ನೋಡ್ತಾ ಇದ್ದೀವಿ, ಇದು ಸಪೋರ್ಟ್, ಇದು ಬೀಮ್, ಇದು ಒನ್ ಸೈಡ್ ಸಪೋರ್ಟ್ನ ನಾವು ಬೀಮಿಗೆ ಪ್ರೊವೈಡ್ ಮಾಡಿದ್ವಿ, ದಟ್ ಇಸ್ ಕ್ಯಾಂಟಿಲಿವರ್ ಬೀಮ್. ಹಿಯರ್ ದ ಓವರ್ ಆಲ್ ಡೆಪ್ತ್ ಈಸ್ 550 mm and the effective depth is 500 mm and the breadth is 230 mm. Next, effective spanner length is 3500 mm. is somewhere at the middle to the end of the beam ಗೆ ಇದನ್ನು ನಾವು ಮೆನ್ಷನ್ ಮಾಡಿದ್ವಿ. ಓಕೆ, ಇಲ್ಲಿ ನಾವು ನೋಡ್ತಾ ಇರ್ಬೋದು, ಫಸ್ಟಿಗೆ ಮೇನ್ ರೀಇನ್ಫೋರ್ಸ್ಮೆಂಟ್ ಇನ್ ರೆಡ್ ಕಲರ್ ರೀಇನ್ಫೋರ್ಸ್ಮೆಂಟ್ ಕಾಣಿಸ್ತಿದೆ. ಇದನ್ನು ಟಾಪಿಗೆ ಪ್ರೊವೈಡ್ ಮಾಡಿದ್ವಿ, ಟಾಪ್ ಪೋರ್ಷನ್ ಆಫ್ ದ ಬೀಮಲ್ಲಿ ಪ್ರೊವೈಡ್ ಮಾಡಿದ್ವಿ ಮೇನ್ ರೀಇನ್ಫೋರ್ಸ್ಮೆಂಟ್ನ. ಬಿಕಾಸ್ ಟೆನ್ಷನ್ ಈಸ್ ಅಟ್ ದ ಟಾಪ್ ಇನ್ ಕೇಸ್ ಆಫ್ ಎ cantilever beam, therefore we are providing a main reinforcement at the top portion of the beam. That is what we calculated. 4 number of 20 mm dia main bars. ಇದು LS ಅಲ್ಲಿ. ಹಾಗೆ ಕ್ರಾಸ್ ಸೆಕ್ಷನ್ ಅಲ್ಲಿ ನೋಡಬಹುದು 1 2 3 4 ನಂಬರ್ ನ ಇಲ್ಲಿ ಮೆನ್ಷನ್ ಮಾಡಿದೀವಿ. ಓಕೆ, at the bottom 2 number of 10 mm ಡಯಾ ಹ್ಯಾಂಗರ್ ಬಸ್ನ ನಾವು ಅಸ್ಯೂಮ್ ಮಾಡಿದ್ದೀವಿ. ಅದನ್ನು ಇಲ್ಲಿ LS ಅಲ್ಲಿ ರೆಡ್ ಕಲರಲ್ಲಿ ಬಾಟಮಲ್ಲಿ ಮೆನ್ಷನ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಕ್ರಾಸ್ ಸೆಕ್ಷನಲ್ಲಿ 1 and 2 ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಓಕೆ, ದೆನ್ ವರ್ಟಿಕಲ್ ಸ್ಟಿರಪ್ಸ್ನ ಇಲ್ಲಿ ಗ್ರೀನ್ ಕಲರಲ್ಲಿ ಮೆನ್ಷನ್ ಮಾಡಿದ್ವಿ. ದಟ್ ಈಸ್ ವಾಟ್ ವಿ ಕ್ಯಾಲ್ಕುಲೇಟೆಡ್. ದಟ್ ಈಸ್ 2-legged vertical stirrups 8 mm diameter at spacing 280 mm center to center. Center of a bar to center of a bar ಗೆ 280 mm spacing ಇರುತ್ತೆ. ನಂಬರ್ ಆಫ್ ಬಾರ್ಸ್ ಬರುತ್ತೆ, ಅದನ್ನು ಮೆನ್ಷನ್ ಮಾಡಿದ್ದೀವಿ. ಈಗ ಕ್ರಾಸ್ ಸೆಕ್ಷನ್ ಹಾಗೆ ಇಲ್ಲಿ ಗ್ರೀನ್ ಕಲರಲ್ಲಿ ಈ ರಿಂಗ್ ಕಾಣಿಸ್ತಿದೆ. ದಟ್ ಈಸ್ 2-legged vertical stirrups 8 mm dia bars at 280 mm center to center. Okay, thank you for watching this video.